ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೆಲ್ದಿಯಾದ ಕರಿಬೇವಿನ ರೈಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅಥವಾ ನಿಮ್ಮ ಮನೇಲಿ ಮಿಕ್ಕಿದನ್ನ ಏನಾದರೂ ಇದ್ದರೆ ಈ ಥರದ ರೈಸನ್ನು ನೀವು ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮನೇಲಿ ಮಕ್ಕಳು ಕರಿಬೇವನ್ನು ಹಾಕಿದರೆ ತಿನ್ನೋದಿಲ್ಲ, ಬಟ್ ಈ ಥರ ರೆಸಿಪಿಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಬೇಗ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ರುಚಿಯಾಗಿ ನಿಮಗೆ ಕರಿಬೇವಿನ ರೈಸ್ ಕೂಡ ರೆಡಿ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಬಾಣಲಿಗೆ ಒಂದು 4 ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಮಿಕ್ಸಿಗೆ ನಾವು ಹಾಕಬೇಕಾಗತ್ತೆ ಮಸಾಲೆಗಳನ್ನು. ಸೊ ಹಾಗಾಗಿ ಸಾಧ್ಯ ಆದಷ್ಟು ಎಣ್ಣೆನ ಕಡಿಮೆ ಹಾಕ್ಕೊಳ್ಳಿ. ಈಗ ನಾನು ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಗೂ 1 ಸ್ಪೂನ್ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ, ಬಟ್ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಅಂತ. ತೀರಾ ರೋಸ್ಟ್ ಮಾಡ್ಕೊಳ್ಬೇಡಿ, ಮಿಕ್ಸಿಗೆ ಹಾಕಿದರೆ ತರಿಯಾಗಿ ಬರಬೇಕು, ಫುಲ್ಲು ರೋಸ್ಟಾಗಿ ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಒಂದು 4 ರಿಂದ 5 ಬೆಳ್ಳುಳ್ಳಿ ಹಾಗೂ 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಚಿಕ್ಕ ಬೌಲಿಂದ ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಒಣಕಾಯಿಯನ್ನು ತೊಗೊಂಡಿದ್ದೀನಿ. ಬ್ಯಾಡಗಿಕಾಯಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಖಂಡಿತವಾಗ್ಲೂ ನೋಡಿ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ರೈಸ್ ಮಾತ್ರ ತುಂಬಾ ಅದ್ಭುತವಾಗಿ ರೆಡಿ ಆಗುತ್ತೆ. ಸಾಧ್ಯ ಆದಷ್ಟು ಇದಕ್ಕೆ ಎಣ್ಣೆನ ಕಡಿಮೆ ಹಾಕ್ಕೊಂಡೇ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಈಗ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕನಿಷ್ಠ ಅಂದರೆ ಒಂದು 3 ರಿಂದ 5 ನಿಮಿಷನಾದರೂ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ಅವೆಲ್ಲ ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ನಿಮ್ಗೆ ಏನಾದರೂ ಮಧ್ಯಾಹ್ನ ಮಿಕ್ಕಿದ ಅನ್ನ ಇದ್ದರೆ ಈ ಥರದ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ಕರಿಬೇವನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಒಣಗಿಸಿ 1 ಬೌಲ್ ಆಗೋಷ್ಟು ಹಸಿ ಕರಿಬೇವನ್ನು ತೊಗೊಂಡಿದ್ದೀನಿ. ಹಸಿ ಕರಿಬೇವನ್ನು ತೊಗೊಳ್ಳೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೂ ರುಚಿ ಕೂಡ ತುಂಬ ಅದ್ಭುತವಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಹಸಿ ಕರಿಬೇವನ್ನೇ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು 2 ನಿಮಿಷ ಸ್ವಲ್ಪ ಹಸಿ ಹೋಗೋವರೆಗೂ ಒಣಗಿಸಿದ್ದೀನಿ ಅಷ್ಟೇ. ಕರಿಬೇವನ್ನು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕರಿಬೇವು ಫುಲ್ಲು ರೋಸ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಕರಿಬೇವಿನ ರೈಸ್ ರುಚಿಯಾಗಿ ರೆಡಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ರೋಸ್ಟ್ ಆಗಿದೆ. ಜಾಸ್ತಿ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಮಿಕ್ಕಿದ್ದೆಲ್ಲ ಐಟಮ್ಸ್ ಒತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಗ್ಯಾಸನ್ನು ನಾನು ಆಫ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಒಂದು 2 ನಿಮಿಷ ಅದನ್ನು ಕ್ಲೀನಾಗಿ ನೀವು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಬಿಸಿ ಇರುವಾಗಲೇ ನೀವು ಮಿಕ್ಸಿ ಜಾರ್ಗೆ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ತಣ್ಣಗಾದ್ಮೇಲೆ ನಾನೀಗ ರೆಡಿಯಾಗಿರುವಂತಹ ಸ್ಟೆಫನನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಯಾವುದೇ ರೆಸಿಪಿಗಳನ್ನು ಮಾಡುವಾಗ ನೀವು ಬಿಸಿ ಇರುವಾಗ ಯಾವುದೇಗಳನ್ನು ಮಿಕ್ಸಿಗೆ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಾದಮೇಲೆ ನೀವು ಹಾಕಿ. ನೋಡಿ, ಸ್ವಲ್ಪ ನೀವೇನಾದರೂ ಬೈ ಮಿಸ್ಟೇಕಾಗಿ ಎಣ್ಣೆಯನ್ನು ಜಾಸ್ತಿ ಹಾಕಿದರೆ ಎಣ್ಣೆನ ಹಾಕಲಿಕ್ಕೆ ಹೋಗಬೇಡಿ. ಬರೀ ನಾವೇನು ಸ್ಟೆಫನನ್ನು ರೆಡಿ ಮಾಡಿಕೊಂಡಿರ್ತೀವಲ್ವ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಈಗ ನಾನು ಸಣ್ಣಾಗಿ ಇದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸೈಡಲ್ಲಿ ಎತ್ತಿಟ್ಬಿಡಿ. ಈಗ ಒಂದು ಬಾಣಲಿಗೆ ನಾನು ಒಂದು 2 ರಿಂದ 3 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಪರವಾಗಿಲ್ಲ, ಎಣ್ಣೆಯನ್ನು ಹಾಕ್ಕೊಳ್ಬೋದು, ಬಟ್ ತುಪ್ಪವನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ಬೌಲ್ ಆಗೋಷ್ಟು ನಾನು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕರಿಬೇವಿನ ರೈಸ್ ಹೆಚ್ಚಾಗಿ ರುಚಿ ಬರಲಿಕ್ಕೆ ಅಂದರೆ ನೀವು ಶೇಂಗಾ ಬೀಜವನ್ನು ಜಾಸ್ತಿ ಹಾಕೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಶೇಂಗಾ ಬೀಜವನ್ನು ಚೆನ್ನಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ನೋಡಿ, ಈ ಥರ ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು 1 ಬೌಲ್ ಆಗುವಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು 8 ರಿಂದ 9 ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಗೋಡಂಬಿ ಇಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಶೇಂಗಾ ಬೀಜ ಒಂದೇ ಹಾಕಿದ್ರು ಪರವಾಗಿಲ್ಲ, ನಡೆಯುತ್ತೆ. ಈಗ ನಾನು ಅದಕ್ಕೆ 1 ಬೌಲ್ ಆಗುವಷ್ಟು, ಅದರಲ್ಲಿ ಅರ್ಧ ಸ್ಪೂನ್ ಕಡಲೆಬೇಳೆ ಹಾಗೂ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ತೊಗೊಳ್ಳಿ, ಯಾಕೆಂದರೆ ನಾವು ಆಲ್ರೆಡಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ತೊಗೊಂಡಿರ್ತೀವಲ್ವ. ಸೊ ಹಾಗಾಗಿ ಇದು ಸ್ವಲ್ಪ ಟೇಸ್ಟ್ಗೆ ಅಷ್ಟೇ, ಫ್ಲೇವರ್ಗೆ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡು ಚೆನ್ನಾಗಿ ಈಗ ಈ ಥರ ನೀವು ಫ್ರೈ ಮಾಡ್ತಾನೆ ಇದ್ದಾಗ ಮಾತ್ರ ಅದು ಸ್ವಲ್ಪ ಬೇಗ ರೋಸ್ಟ್ ಆಗುತ್ತೆ, ಒತ್ತೋಗೋದಿಲ್ಲ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚೆನ್ನಾಗಿ ಉದ್ದುದ್ದನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ನಾನು ಜಾಸ್ತಿ ಏನು ಬೇಯಿಸ್ಕೊಳ್ಳಲ್ಲ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ, ಮನೇಲಿ ಮಿಕ್ಕಿದ್ದೇನಾದರೂ ಅನ್ನ ಇದ್ದರೆ ಈ ಥರದ ರೆಸಿಪಿಗಳನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ನಾವು ಅಡುಗೆಗಳಲ್ಲಿ ವೆಜಿಟೇಬಲ್ಸು ಅಥವಾ ಕರಿಬೇವು ಹಾಕಿದಾಗ ಮಕ್ಕಳು ತಿನ್ನೋದಿಲ್ಲ, ಅದನ್ನು ಸೈಡಿಗೆ ಎತ್ತಿಟ್ಟು ತಿಂತಾರೆ. ಈ ಥರದ ಕರಿಬೇವಿನ ರೈಸನ್ನು ಕೊಡೋದ್ರಿಂದ ಕಣ್ಣಿನ ದೃಷ್ಟಿಗೆ ಮಕ್ಕಳಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಈಗ ನಾನು ಕಲರ್ಗೆ ಅಂತ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಅನ್ನ ಮಾಡುವಾಗ ಉಪ್ಪನ್ನು ಹಾಕಿರ್ತೀವಿ. ಸೊ ನಾನು ಆಲ್ರೆಡಿ ಅನ್ನವನ್ನು ಮಾಡಿ ಚೆನ್ನಾಗಿ ಅದನ್ನು ಆರಿಸಿ ಇಟ್ಕೊಂಡಿದ್ದೀನಿ. ಉಂಡುಂಡೆ ಎಲ್ಲ ಹೊಡ್ಕೊಂಡು ಉದುರಾಗಿ ಅನ್ನವನ್ನು ಮಾಡಿಟ್ಕೊಂಡು ಅನ್ನವನ್ನು ಆಲ್ರೆಡಿ ನಾನು ಹಾಫ್ ಆನ್ ಅವರ್ ಮುಂಚೆನೇ ಆರಿಟ್ಟಿದ್ದೀನಿ. ಆರಿದ್ದನ್ನು ಆದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನೀವು ಸಾಧ್ಯ ಆದಷ್ಟು ಏನಾದರೂ ಬಿಸಿಯನ್ನು ಮಾಡಿದರೆ ಮೊದಲಿಗೆ ನೀವು ಅನ್ನವನ್ನೇ ಮಾಡಿಟ್ಟು ಆರಿಟ್ಟುಬಿಡಿ. ಇದು ಸ್ಟೆಫನ್ ರೆಡಿ ಮಾಡುವಷ್ಟಿಗೆ ಅನ್ನ ತುಂಬ ಚೆನ್ನಾಗಿ ಉದುರಾಗಿ ಆರಿರುತ್ತೆ. ಸೊ ಈಗ ನಾನು ಆರಿರುವಂಥ ಅನ್ನವನ್ನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜದ ಮಸಾಲೆಗೆ ಇದನ್ನು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನಿಷ್ಠ ಅಂದರೆ ನಾನು ಒಂದು 2-3 ಆಗುವಷ್ಟನ್ನು ಮಾತ್ರ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಸ್ವಲ್ಪ ಕರಿಬೇವನ್ನು ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ, ಅದೇನು ಅನಿಸೋದಿಲ್ಲ, ತುಂಬ ರುಚಿಕರವಾಗಿರುತ್ತೆ. ಹಾಗಂತ ನೀವು 2-3 ಬೌಲ್ ಕೂಡ ಹಾಕೊಳ್ಳೋಕೆ ಹೋಗಬೇಡಿ. ನೋಡಿಕೊಂಡು ನೀವು ಅನ್ನವನ್ನು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಾನು ರೆಡಿ ಮಾಡಿ ರುಬ್ಬಿರುವಂತಹ ಕರಿಬೇವಿನ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಜವಾಗ್ಲೂ ನೀವು ಒಂದು ಸಲ ಏನಾದರೂ ಮನೇಲಿ ಮಾಡ್ಕೊಂಡು ತಿಂದರೆ ಪದೇ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ನಿಮಗೆ ಖಾರ ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಹಾಕಿಲ್ಲ, ಮನೆಯಲ್ಲಿ ಮಕ್ಕಳು ಊಟ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ಗೆ ಅಂತ ಮಾತ್ರ ಸ್ವಲ್ಪ ಒಣಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಮಸಾಲೆನ ಹಾಕಿ ಗ್ಯಾಸನ್ನು ನೀವು ಆನಲ್ಲೇ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಹಸಿ ಕರಿಬೇವಿನ ಸ್ಮೆಲ್ಲೆಲ್ಲ ವಾಸನೆ ಹೋಗ್ಬೇಕಲ್ವ. ಆಲ್ರೆಡಿ ನಾವು ರೋಸ್ಟ್ ಮಾಡ್ಕೊಂಡೆ ಹಾಕಿರ್ತೀವಿ, ಬಟ್ ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ಅನ್ನದಲ್ಲಿ ಕಲಸಿದಾಗ ಚೆನ್ನಾಗಿ ಅದು ಸ್ಮೆಲ್ ಹೋಗಬೇಕು. ಸೊ ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ಹೆಲ್ದಿ ರೆಸಿಪಿಗಳಿಗೆ ಸದಾ ಕಾಯ್ತಾ ಇರಿ. ನೋಡಿ, ರೈಸ್ ಕೂಡ ರೆಡಿ ಆಗಿದೆ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಸೊ ನೋಡಿ, ರೆಡಿ ಕರಿಬೇವಿನ ರೈಸ್. ಥ್ಯಾಂಕ್ ಯು.